ವೀಕ್ಷಕರೇ, ಸುಮಾರು 13 ವರ್ಷಗಳ ಹಿಂದೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ ಮತ್ತು ಛತ್ತೀಸ್ಗಢದಂತ ರಾಜ್ಯಗಳಲ್ಲಿ ನಿರಂತರವಾಗಿ ಟ್ರಕ್ ಚಾಲಕರು ಕಾಣೆಯಾದ ಬಗ್ಗೆ ಕಂಪ್ಲೇಂಟ್ಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗೋದಿಕ್ಕೆ ಶುರುವಾಗ್ತವೆ. ಈ ಒಂದು ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇತ್ತು. ನಂತರ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರದವರೆಗಿನ ರಸ್ತೆಗಳಲ್ಲಿ ಸಾವಿನ ತಾಂಡವ ಶುರುವಾಗುತ್ತೆ. ಲಾರಿ ಡ್ರೈವರ್ಗಳನ್ನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಿತ್ತು. ನಾಪತ್ತೆಯಾಗಿದ್ದಂತ ಟ್ರಕ್ ಚಾಲಕರು ಮತ್ತು ಅವರ ಸಹಾಯಕರಾದಂತ ಕ್ಲೀನರ್ಗಳ ಶವ ಒಂದೊಂದಾಗಿ ಸಿಗೋದಿಕ್ಕೆ ಆರಂಭಿಸಿದ್ವು. ಈ ಕೊಲೆಗಳ ಸಂಖ್ಯೆ ಏರ್ತಾನೆ ಹೋದಾಗ ವಿವಿಧ ರಾಜ್ಯದ ಪೊಲೀಸರು, ಕ್ರೈಮ್ ಬ್ರಾಂಚ್ ಮತ್ತು ರಾಜಕಾರಣಿಗಳಲ್ಲಿ ಆತಂಕ ಆರಂಭ ಆಯಿತು. ಇವರು ಕೊಲೆ ಮಾಡುವಂತ ವಿಧಾನ ಒಂದೇ ರೀತಿ ಇತ್ತು. ಇದರಿಂದಾಗಿ ಟ್ರಕ್ ಚಾಲಕರನ್ನ ಸಿನಿಮಾ ರೀತಿಯಲ್ಲಿ ಟಾರ್ಗೆಟ್ ಮಾಡುವಂತ ಸರಣಿ ಹಂತಕನ ಕೆಲಸ ಎಂಬುದು ಪೊಲೀಸರಿಗೆ ಖಚಿತ ಆಯಿತು. ಈ ಭಯಾನಕ ಸರಣಿ ಹಂತಕ ಸಾಮಾನ್ಯ ಜನರ ನಡುವೆ ಸಾಮಾನ್ಯ ಮನುಷ್ಯನಂತೆ ಬದುಕ್ತಾ ಇದ್ದ. ಅಂತ ಅಪಾಯಕಾರಿ ಸರಣಿ ಕೊಲೆಗಾರ ತಮ್ಮ ನಡುವೆನೇ ಇದ್ದಾನೆ, ಯಾವುದೋ ರಸ್ತೆಯಲ್ಲಿ ಮತ್ಯಾರಿಗೂ ಕಾಯ್ತಿದ್ದಾನೆ ಎಂಬ ಯೋಚನೆಯಲ್ಲಿ ಜನರು ಇದ್ರು. ಅದರಲ್ಲೂ ಕೂಡ ಟ್ರಕ್ ಚಾಲಕರಲ್ಲಿ ಭಯ ಸೃಷ್ಟಿಯಾಗಿತ್ತು. ಯಾರಿಗೂ ಕೂಡ ಸುಳಿವೆ ಸಿಗದ ರೀತಿಯಲ್ಲಿ ಆತ ಬದುಕ್ತಿದ್ದ. ಇಷ್ಟು ದೊಡ್ಡ ಅಪರಾಧವನ್ನು ಎಸಗೋದಿಕ್ಕೆ ಆ ವ್ಯಕ್ತಿ ಎಂಥ ತಂತ್ರವನ್ನು ಅನುಸರಿಸ್ತಾ ಇದ್ದ ಅಂದ್ರೆ, ಹಲವು ತಿಂಗಳ ಕಾಲ ಹಲವು ರಾಜ್ಯಗಳ ಪೊಲೀಸರು ಒಟ್ಟಾಗಿ ಈ ಅಪರಾಧಿಯನ್ನು ಹುಡುಕಿದ್ರು ಕೂಡ ಅವನ ಸುಳಿವು ಸಿಗ್ಲಿಲ್ಲ. ನಂತರ ಈ ಅಪಾಯಕಾರಿ ಹಂತಕ ಹೇಗೆ ಪೊಲೀಸರಿಗೆ ಸಿಕ್ಕಿದ್ದ ಮತ್ತು ಆ ಸರಣಿ ಕೊಲೆಗಾರ ಟ್ರಕ್ ಡ್ರೈವರ್ಗಳನ್ನ ಯಾಕೆ ಗುರಿಯಾಗಿ ಮಾಡ್ತಿದ್ದ ಎಂಬುದನ್ನ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಭೂಪಾಲ್ನಿಂದ 23 ಕಿಲೋಮೀಟರ್ ದೂರದಲ್ಲಿರುವಂತ ಮಂಡಿ ದ್ವೀಪ್ನಿಂದ ಈ ಒಂದು ಕತೆ ಶುರುವಾಗುತ್ತೆ. ಇಡೀ ಮಂಡಿ ದ್ವೀಪನ್ನ ಕೈಗಾರಿಕಾ ಕೇಂದ್ರ ಅಂತ ಪರಿಗಣಿಸಲಾಗುತ್ತೆ. ನೂರಾರು ಬಗೆಯ ಇಂಡಸ್ಟ್ರಿಯಲ್ಲಿ ತಲೆ ಎತ್ತಿ ನಿಂತಿವೆ. ಅಲ್ಲಿಗೆ ಕಚ್ಚಾ ಮಾಲನ್ನು ತರೋದಿಕ್ಕೆ ಹಾಗೂ ಅಲ್ಲಿ ಉತ್ಪಾದನೆ ಮಾಡದಂತ ಸರಕನ್ನ ಸಾಗಿಸೋದಿಕ್ಕೆ ನಿರಂತರವಾಗಿ ಇಲ್ಲಿ ಟ್ರಕ್ಗಳು ಓಡಾಡ್ತಿದ್ವು. ಟ್ರಕ್ಗಳನ್ನ ಲೋಡ್ ಮಾಡುವಂತ ಮತ್ತು ಅನ್ಲೋಡ್ ಮಾಡುವಂತ ಅಲ್ಲಿನ ದೊಡ್ಡ ಕಾಲೋನಿಯೊಂದರಲ್ಲಿ 35 ವರ್ಷದ ವ್ಯಕ್ತಿ ತನ್ನ ಹೆಂಡತಿ ಮತ್ತು 3 ಜನ ಮಕ್ಕಳೊಂದಿಗೆ ವಾಸ ಮಾಡ್ತಿದ್ದ. ಆತನ ಹೆಸರೇ ಆದೇಶ್ ಕಾಮ್ರಾ. 2007ನೇ ಇಸ್ವಿಯಲ್ಲಿ ಆದೇಶ್ ಅಲ್ಲಿನೇ ಒಂದು ಟೈಲರ್ ಅಂಗಡಿಯನ್ನ ಇಟ್ಕೊಂಡು ಅದರಿಂದ ಬಂದಂತ ಅಲ್ಪ ಆದಾಯದಲ್ಲಿ ಸಂಸಾರವನ್ನ ನಡೆಸಿದ್ದ. ಈ ಆದೇಶ್ ಟೈಲರ್ ಕೆಲಸದಲ್ಲಿ ನಿಪುಣ ಆಗಿರೋದ್ರಿಂದ ವಾಣಿಜ್ಯ ಪ್ರದೇಶ ಆದಂತ ಮಂಡಿ ದ್ವೀಪ್ಗೆ ವಿವಿಧ ರಾಜ್ಯಗಳಿಂದ ಬರುವಂತ ಹಲವು ಟ್ರಕ್ ಚಾಲಕರು ಕೂಡ ಅವನ ಬಳಿ ಗ್ರಾಹಕರಾಗಿದ್ರು. ಈ ರೀತಿ ಪರಿಚಯ ಆದಂತ ಗ್ರಾಹಕರಲ್ಲಿ ಉತ್ತರ ಪ್ರದೇಶದ ಝಾನ್ಸಿಯ ಒಬ್ಬ ವ್ಯಕ್ತಿ ಕೂಡ ಹೌದು. 2010ರಲ್ಲಿ ಅವನ ಪರಿಚಯ ಆದಾಗ ಆ ವ್ಯಕ್ತಿ ಆದೇಶ್ನ ಆರ್ಥಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದ. ನಿನಗೆ ಏನಾದ್ರೂ ಹೆಚ್ಚು ಹಣ ಬೇಕಂದ್ರೆ ನನ್ನನ್ನ ಭೇಟಿ ಮಾಡುವಂತ ಆತ ಹೇಳಿದ್ದ. ಆಗ ಈ ಆದೇಶ್ಗೆ ಈ ವ್ಯಕ್ತಿ ಯಾವುದೋ ಅಪರಾಧದಲ್ಲಿ ಭಾಗಿಯಾಗಿರ್ಬೇಕು ಎಂಬ ಭಾವನೆ ಮೂಡಿತ್ತು. ಆದ್ರೆ ಆ ಒಂದು ಸಮಯದಲ್ಲಿ ಆದೇಶ್ ಅದ್ರ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ. ನಂತರ ಒಂದಿನ ಆದೇಶ್ನ ದೊಡ್ಡ ಮಗನಿಗೆ ಅಪಘಾತ ಆಗುತ್ತೆ. ಗಂಭೀರವಾಗಿ ಗಾಯಗೊಂಡಂತ ಅವನ ಚಿಕಿತ್ಸೆಗೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ. ಆಗ ಆದೇಶ್ ಅವರಿವರ ಬಳಿ ಸಾಲ ಮಾಡಿ ಮಗನಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ದ. ನಂತರ ಸಾಲದ ಹೊರೆಯನ್ನ ಹೊರಲಾರದೆ ಚಿಂತೆಗೆ ಬೀಳ್ತಾನೆ. ಅದೇ ಚಿಂತೆಯಲ್ಲಿ ಆತ ಹೆದ್ದಾರಿ ಬದಿಯ ಸಾರಾಯಿ ಅಂಗಡಿ ಒಂದಕ್ಕೆ ಹೋಗಿ ಕುಡಿಯೋದಿಕ್ಕೆ ಶುರು ಮಾಡ್ತಾನೆ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು ₹100 ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಐಪಿಒಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು ಐಪಿಒಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ ಐಪಿಒಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ US ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ ಶೇಕಡ 10-12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆನ ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. ಒಂದು ದಿನ ಸಂಜೆ ಅವನು ಇದೇ ರೀತಿ ಹೈವೇ ಬದಿಯಲ್ಲಿ ಕುಳಿತಿದ್ದಾಗ ಹಿಂದೊಮ್ಮೆ ತನಗೆ ಹೆಚ್ಚಿನ ಹಣದ ಅವಶ್ಯಕತೆ ಇದ್ದಾಗ ಭೇಟಿಯಾಗುವಂತ ಹೇಳದಂತ ವ್ಯಕ್ತಿ ಕಾಣಿಸಿದ್ದ. ತಕ್ಷಣ ಆತನ ಬಳಿ ಹೋಗಿ ನನಗೆ ದುಡ್ಡು ಹೆಚ್ಚು ಬರುವಂತ ಕೆಲಸ ಮಾಡುವಂತ ಆಸಕ್ತಿ ಇದೆ, ಏನ್ ಕೆಲಸ ಮಾಡ್ಬೇಕು ಹೇಳುವಂತ ಕೇಳಿದ್ದ. ಆಗ ಆ ವ್ಯಕ್ತಿ ಅಂದ್ರೆ ಭಜರಂಗ್, ಕೆಲಸ ತುಂಬಾ ಸುಲಭ. ಅನೇಕ ಟ್ರಕ್ ಚಾಲಕರು ಹೆದ್ದಾರಿಯಲ್ಲಿ ಹೋಗುವಾಗ ಟ್ರಕ್ ಅನ್ನ ನಿಲ್ಲಿಸ್ತಾರೆ. ಆಗ ನೀನು ಅವರಿಗೆ ಕುಡಿಸುವಂತ ಅಥವಾ ಊಟ ಮಾಡಿಸುವಂತ ಆಮಿಷವನ್ನು ಒಡ್ಡಿ ಅವರನ್ನ ಮೊದಲೇ ನಿಗದಿಯಾದಂತ ಸ್ಥಳಕ್ಕೆ ಕರೆತರಬೇಕು. ಅಷ್ಟೇ ನಿನ್ ಕೆಲಸ ಅಂತ ಹೇಳಿದ್ದ. ಒಬ್ಬ ಚಾಲಕನನ್ನ ನೀನು ಕರ್ಕೊಂಡು ಬಂದ್ರೆ ಇಂತಿಷ್ಟು ಹಣ ಕೊಡ್ತೀನಿ ಅಂತ ಒಂದು ಬೆಲೆಯನ್ನ ಫಿಕ್ಸ್ ಮಾಡಿದ್ದ. ಆದೇಶ್ ಮರು ಮಾತನಾಡದೆ ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಒಪ್ಕೊಂಡಿದ್ದ. ಅವನು ಖಂಡಿತ ಕಾನೂನು ಬಾಹಿರ ಕೆಲಸ ಮಾಡದೇನೆ ಅಂತ ಗೊತ್ತಿದ್ರು ಕೂಡ ಹಣದ ಸಲುವಾಗಿ ಆದೇಶ್ ತಾನು ಕೂಡ ಕ್ರೈಮ್ ಜಗತ್ತಿನ ಕಡೆ ಹೆಜ್ಜೆಯನ್ನ ಹಾಕಿದ್ದ.
ಪ್ಲಾನ್ ಮಾಡೋದರಲ್ಲಿ ಮಾತಾಡೋದರಲ್ಲಿ ಈ ಆದೇಶ್ ತುಂಬಾ ಚುರುಕಾಗಿದ್ದ. ಇದರಿಂದನೇ ಕೆಲವೇ ವಾರಗಳಲ್ಲಿ ಪಾರ್ಟಿ ಕೊಡುವಂತ ನೆಪದಲ್ಲಿ ಆದೇಶ್ ಅನೇಕ ಚಾಲಕರನ್ನ ಕರೆತಂದ. ಆ ಬಜರಂಗ್ ಮತ್ತು ಅವನ ಸಹಚರರು ಚಾಲಕನು ಇಲ್ಲದೆ ಇದ್ದಾಗ ಆ ಒಂದು ಟ್ರಕ್ ನಲ್ಲಿದ್ದಂತ ಬಹಳಷ್ಟು ವಸ್ತುಗಳನ್ನ ಕದೀತಾ ಇದ್ರು. ನಂತರ ಅವುಗಳನ್ನ ಮಾರಾಟ ಮಾಡಿ ಬಂದ ಹಣದಲ್ಲಿ ತಂಡದ ಇತರರು ಕೂಡ ಹಂಚಿಕೊಳ್ತಿದ್ರು. ಆದ್ರೆ ಆದೇಶ್ಗೆ ಮಾತ್ರ ಆತನ ಕೆಲಸಕ್ಕೆ ತಕ್ಕ ದುಡ್ಡು ಸಿಗ್ತಿರ್ಲಿಲ್ಲ. ಹೀಗಾಗಿ ಈ ಆದೇಶ್ ಇಡೀ ಟ್ರಕ್ ನಲ್ಲಿರುವಂತ ಮಾಲನ್ನ ಅಥವಾ ಟ್ರಕ್ ನ ಸಮೇತ ಎಗರಿಸುವಂತ ಪ್ಲಾನ್ ಅನ್ನ ಮಾಡಿದ್ದ. ಇದನ್ನ ಬಜರಂಗಿ ಹೇಳಿದಾಗ ಅವನು ಕೂಡ ಇದಕ್ಕೆ ಒಪ್ಪಿದ್ದ. ಈ ಒಂದು ಕಾರ್ಯ ಅಷ್ಟು ಸುಲಭವಾಗಿರಲಿಲ್ಲ. ಇದರಲ್ಲಿ ಟ್ರಕ್ ಚಾಲಕರನ್ನ ಕೊಂದು ಅವನ ಬಾಡಿಯನ್ನ ನಾಪತ್ತೆ ಮಾಡಿ ನಂತರ ಇಡೀ ಟ್ರಕ್ ಅನ್ನ ತೆಗೆದುಕೊಂಡು ಹೋಗೋದು, ಆಮೇಲೆ ಅದರಲ್ಲಿರುವಂತ ಮಾಲನ್ನ ಟ್ರಕ್ ಸಮೇತ ಮಾರೋದು. ಡ್ರೈವರ್ನನ್ನ ಕೊಂದು ಅದರಲ್ಲಿರುವಂತಹ ಸಾಮಾನುಗಳೊಂದಿಗೆ ಟ್ರಕ್ ಅನ್ನ ತರೋವರೆಗಿನ ಜವಾಬ್ದಾರಿಯನ್ನ ಈ ಆದೇಶ್ ವಹಿಸಿಕೊಂಡ. ಅದನ್ನ ವಿಲೇವಾರಿ ಮಾಡಿ ಹಣ ತರುವಂತ ಜವಾಬ್ದಾರಿಯನ್ನ ಉಳಿದವರು ತೆಗೆದುಕೊಂಡ್ರು. ಇಲ್ಲಿ ಆದೇಶ್ ದುಡುಕ್ಲಿಲ್ಲ. ನಿಧಾನವಾಗಿ ಪ್ಲಾನ್ ಮಾಡಿ ಒಂದೊಂದು ಹೆಜ್ಜೆಯನ್ನ ಇಡತೊಡಗಿದ್ದ. ಒಂದು ಅಪರಾಧ ಎಸಗಿದ ಮೇಲೆ ಮತ್ತೆ ಕೆಲವು ದಿನ ಏನು ಗೊತ್ತಿಲ್ಲದವನಂತೆ ಟೈಲರ್ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಕೂರ್ತಿದ್ದ. ಇದರಿಂದ ಪೊಲೀಸರಿಗೆ ತನ್ನ ಮೇಲೆ ಡೌಟ್ ಬರಲ್ಲ ಎಂಬುದು ಅವನ ಅನಿಸಿಕೆಯಾಗಿತ್ತು. ಹಾಗೇನೆ ಒಂದು ಕೊಲೆಯಾದ ತಕ್ಷಣ ಆಗ ಬಳಸ್ತಿದ್ದಂತ ಮೊಬೈಲ್ ಮತ್ತು ಸಿಮ್ ಕಾರ್ಡ್ ಅನ್ನು ಕೂಡ ಆತ ನಾಶ ಮಾಡ್ತಿದ್ದ. ಪ್ರತಿ ಒಂದು ಕೊಲೆಗೆ ತಂಡದಿಂದ ಇಂತಿಷ್ಟು ಅಂತ ದುಡ್ಡು ಬರ್ತಿತ್ತು. ಆದ್ರೆ ಆ ಹಣ ಆತನಿಗೆ ಸಾಲ್ತಿರ್ಲಿಲ್ಲ. ಇವ್ರ ಜೊತೆ ಕೆಲಸ ಮಾಡಿದ್ರೆ ನನಗೆ ಗಿಟ್ಟೋದಿಲ್ಲ ಅಂತ ಆದೇಶ್ ಕಾಮ್ರಾಗೆ ಆಗ ಅನ್ನಿಸತೊಡಗಿತ್ತು. ಹಾಗಂತ ಅವನು ದುಡುಕ್ಲಿಲ್ಲ. ಮೊದಲು ಅವ್ರ ಜೊತೆ ಕೆಲಸ ಮಾಡ್ತಾ ಗ್ರಾಹಕರನ್ನ ಹಿಡಿಯೋದು, ಟ್ರಕ್ ಹಾಗೂ ಸರಕನ್ನ ಮಾರೋದು ಇತ್ಯಾದಿ ಮಾಹಿತಿಯನ್ನ ತಿಳಿದುಕೊಂಡಿದ್ದ. ನಂತರ ಆದೇಶ್ ಸಂಪೂರ್ಣ ಅಪರಾಧವನ್ನ ತಾನೊಬ್ಬನೇ ಏಕಾಂಗಿಯಾಗಿ ಮಾಡೋದಕ್ಕೆ ನಿರ್ಧರಿಸ್ತಾನೆ. ಇದಾದ್ಮೇಲೆ ಮುಂದಿನ ಕೆಲವು ದಿನಗಳಲ್ಲಿ ಈ ಆದೇಶ್ ಈ ಒಂದು ಕೆಲಸದಿಂದ ಸಾಕಷ್ಟು ದುಡ್ಡನ್ನ ಮಾಡಿದ್ದ. ಆದ್ರೆ ಬರ್ತಾ ಬರ್ತಾ ಒಬ್ನೇ ಎಲ್ಲಾ ಕಡೆ ಅಡ್ಡಾಡೋದು ಅಥವಾ ಎಲ್ಲಾ ಕೆಲಸವನ್ನ ತಾನೇ ಮಾಡೋದು ಕಷ್ಟ ಆಯ್ತು. ಇನ್ನು ಪೊಲೀಸರ ಕೈಯಿಂದ ಕೂಡ ಆತ ಬಚಾವಾಗಬೇಕಿತ್ತು. ಹೀಗಾಗಿ ತನಗೆ ಸಹಾಯ ಮಾಡೋದಕ್ಕೆ ಭೋಪಾಲ್ನ ಜೈಕರಣ್ ಮತ್ತು ನಾಗ್ಪುರದ ತುಕಾರಾಂ ಎಂಬಾತನನ್ನ ಈತ ಜೊತೆಗೆ ಸೇರಿಸಿಕೊಂಡ. ಈ ಆದೇಶ್ ಕೊಲೆ ಮಾಡಿ ಟ್ರಕ್ ಅನ್ನ ತಂದ್ರೆ ಈ ಜೈಕಿರಣ್ ಮತ್ತು ತುಕಾರಾಂ ಅದನ್ನ ಮಾರಿ ಹಣ ತರ್ತಾ ಇದ್ರು. ಈ ಆದೇಶ್ ತನ್ನ ಈ ಕೆಲಸವನ್ನ ಬರೀ ಭೋಪಾಲ್ ಮಾತ್ರ ಅಲ್ಲ, ಮಧ್ಯಪ್ರದೇಶ್, ಮಹಾರಾಷ್ಟ್ರದಿಂದ ಛತ್ತೀಸ್ಗಢ ಮತ್ತು ಒರಿಸ್ಸಾವರೆಗೂ ಎಲ್ಲಿಯಾದ್ರೂ ತನ್ನ ಯೋಜನೆಯನ್ನ ಕಾರ್ಯಗತಗೊಳಿಸುವಂತ ಮಟ್ಟಕ್ಕೆ ಆದೇಶ್ ಬೆಳೆದಿದ್ದ. ಪ್ರತಿ ಟ್ರಕ್ ಡ್ರೈವರ್ನನ್ನ ಕೊಂದು ಅದನ್ನ ಮಾರಿದ ಮೇಲೆ ಎಲ್ಲಾ ಲೆಕ್ಕವನ್ನ ಆದೇಶ್ ಒಂದು ಡೈರಿಯಲ್ಲಿ ಬರೀತಾ ಇದ್ದ. ಅವರು 2018ರ ಹೊತ್ತಿಗೆ ಅಂದ್ರೆ 8 ವರ್ಷಗಳಲ್ಲಿ ಸುಮಾರು 28 ಟ್ರಕ್ ಡ್ರೈವರ್ಗಳನ್ನ ಮತ್ತು ಕ್ಲೀನರ್ಗಳನ್ನ ಕೊಂದು ಟ್ರಕ್ ಅನ್ನ ಲೂಟಿ ಮಾಡಿದ್ರು. ಈ ಒಂದು ಕೆಲಸ ಮಾಡ್ತಿದ್ದಾಗ ಅವನಿಗೆ ತನ್ನ ಮಾಲು ಕೊಳ್ಳುವಂತ ಅನೇಕ ಸ್ಕ್ರಾಪ್ ಲೀಡರ್ಗಳು ಮತ್ತು ರಾಜಕೀಯದ ಹಲವು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆದಿತ್ತು. ವರ್ಷಗಳ ಕಾಲ ಅವನು ಹಲವು ರಾಜ್ಯಗಳ ಪೊಲೀಸರಿಗೆ ಮಣ್ಣನ್ನ ಮುಗಿಸಿ ತನ್ನ ಅಪರಾಧ ಲೋಕವನ್ನ ಬೆಳೆಸ್ತಾನೆ ಇದ್ದ. ಆದ್ರೆ ಪಾಪದ ಕೂಡ ತುಂಬಿತ್ತು. ಒಂದಿನ ಆದೇಶ್ ಮತ್ತು ಆತನ ತಂಡ ಕಾನೂನಿಗೆ ಸಿಕ್ಕಾಕೊಳ್ಬೇಕಾಯ್ತು. 2018ರ ಆಗಸ್ಟ್ ಅಲ್ಲಿ ಆ ಒಂದು ಕಾಲ ಕೂಡ್ ಬಂದಿತ್ತು. ಆಗಸ್ಟ್ 12ನೇ ತಾರೀಕು ಆತನಿಗೆ ಒಂದು ಮೆಸೇಜ್ ಸಿಗುತ್ತೆ. ಒಂದು ಲಾರಿ 50 ಟನ್ಗಳಷ್ಟು ಕಬ್ಬಿಣದ ರಾಡ್ಗಳನ್ನ ಹೇರ್ಕೊಂಡು ಮಂಡಿ ದ್ವೀಪ್ನಿಂದ ಭೋಪಾಲ್ಗೆ ಹೋಗಲಿದೆ. ಅದರ ಡ್ರೈವರ್ನ ಹೆಸರು ಮಖಾನ್ ಸಿಂಗ್ ಎಂಬ ಸುದ್ದಿ ಆತನಿಗೆ ಸಿಗುತ್ತೆ. ನಂತರ ಈ ಆದೇಶ್ ಒಂದು ಪ್ಲಾನ್ ಮಾಡಿದ್ದ. ಜೈಕರಣ್ ಮತ್ತು ತುಕಾರಾಂನನ್ನ ಕರೆಸ್ಕೊಂಡು ತನ್ನ ಪ್ಲಾನ್ ಪ್ರಕಾರ ಕೆಲಸ ಮಾಡಿ ಮುಗಿಸಿದ್ದ. ನಂತರ ಟ್ರಕ್ ತಲುಪಬೇಕಿದ್ದಂತ ಕಂಪನಿಗೆ ತಲುಪದೇ ಇದ್ದಾಗ ಕಂಪನಿಯವರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಈ ಪೊಲೀಸ್ನವರು ಡ್ರೈವರ್ ಮನೆಯನ್ನ ಸಂಪರ್ಕ ಮಾಡಿ ವಿಚಾರಣೆ ಮಾಡಿದಾಗ ಅವನು ಮನೆಗೂ ಬಂದಿರಲಿಲ್ಲ. ಮೊದಲಿನ ಹಾಗೆ ಈ ಟ್ರಕ್ ಕೂಡ ಸರಣಿ ಹಂತಕರ ಪಾಲಾಗಿದೆ. ಡ್ರೈವರ್ ಬದುಕಿಲ್ಲ ಅಂತ ಪೊಲೀಸರು ಅಂದ್ಕೊಳ್ಳೋಷ್ಟರಲ್ಲಿ ಡ್ರೈವರ್ ಮಖಾನ್ ಸಿಂಗ್ ಮೃತದೇಹ ಪತ್ತೆಯಾಗುತ್ತೆ. ನಂತರ ಆಗಸ್ಟ್ 15ನೇ ತಾರೀಕು ಅಯೋಧ್ಯ ನಗರದಲ್ಲಿ ಈ ಒಂದು ಟ್ರಕ್ ಕೂಡ ಸಿಕ್ಕಿತ್ತು. ಪೊಲೀಸರ ಮೇಲೆ ಸಾಕಷ್ಟು ಒತ್ತಡ ಇರೋದ್ರಿಂದ ಪೊಲೀಸರ ತಂಡಗಳು ಹಗಲು ರಾತ್ರಿ ಅನ್ನದೇ ಶ್ರಮಿಸಿ ಟ್ರಕ್ನಲ್ಲಿದ್ದ ಮಾಲನ್ನ ಕೊಂಡ್ಕೊಂಡಂತ ಆ 7 ಜನರನ್ನ ಪತ್ತೆ ಹಚ್ಚಿ ಬಂಧಿಸಿದ್ರು. ತಮ್ಗೆ ಮಾಲನ್ನ ಮಾರಿದವನು ಜೈಕರಣ್ ಅಂತ ಅವರು ಹೇಳಿದ್ರು. ಅದರಂತೆಯೇ ಜೈಕರಣ್ ಹಿಂದೆ ಬಿದ್ದಂತ ಅವರು ಬಹುಬೇಗ ಅವನನ್ನ ಬಂಧಿಸಿದ್ರು. ಅವನು ತಾನು ಮಾಡದಂತ ಅಪರಾಧವನ್ನ ಒಪ್ಕೊಂಡಿದ್ದ ಹಾಗೂ ಇಡೀ ಪ್ಲಾನ್ ಆದೇಶ್ ಕಾಮ್ರಾನದು ಅಂತ ಕೂಡ ಬಾಯ್ಬಿಟ್ಟ. ಆದ್ರೆ ಕೊಲೆ ಮಾಡಿದ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಂತ ಆತ ಹೇಳಿದ್ದ. ನಂತರ ಪೊಲೀಸರು ಆದೇಶ್ನನ್ನ ಹುಡುಕ್ತಾ ಮೊದಲಿಗೆ ಮಂಡಿ ದ್ವೀಪ್ಗೆ ತಲುಪ್ತಾರೆ. ಆದ್ರೆ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ಅವನ ಬಗ್ಗೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರೋದಿಲ್ಲ. ಇಷ್ಟಕ್ಕೂ ಅವನು ಮಂಡಿದ್ವೀಪ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಯಾವುದೇ ಅಪರಾಧವನ್ನ ಮಾಡಿರಲಿಲ್ಲ. 2014ರಲ್ಲಿ ನಾಗ್ಪುರದಲ್ಲಿ ಆತನನ್ನ ಒಮ್ಮೆ ಬಂಧಿಸಲಾಗಿತ್ತು. ನಂತರ ಅವನು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ಅಂತ ಗೊತ್ತಾಗುತ್ತೆ. ಮಂಡಿದ್ವೀಪ್ನಲ್ಲಿ ಮಾಮೂಲಿ ದರ್ಜೆಯಾಗಿದ್ದ ವ್ಯಕ್ತಿಯನ್ನ ಬಂಧಿಸೋದಕ್ಕೆ ಹಲವು ಪೊಲೀಸ್ ತಂಡಗಳು ಅಲ್ಲಿ ಬೀಡು ಬಿಟ್ಟಿದ್ವು. ಒಬ್ಬ ಟೈಲರ್ಗಾಗಿ ಈ ಪರಿ ಪೊಲೀಸರು ಮುಗಿಬಿದ್ದಿರೋದು ಯಾಕೆ ಅಂತ ಜನ ಆಶ್ಚರ್ಯಪಟ್ರು. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ 10 ಪೊಲೀಸ್ ತಂಡಗಳು, ಅಕ್ಕಪಕ್ಕದ ಠಾಣೆಯ ಪೊಲೀಸರು ಅಷ್ಟೇ ಯಾಕೆ ಬೇರೆ ರಾಜ್ಯದ ಪೊಲೀಸರು ಕೂಡ ಆದೇಶ್ ಕಾಮ್ರಾ ಎಂಬ ಆ ದರ್ಜೆಯನ್ನ ಬಂಧಿಸೋದಕ್ಕೆ ಬಲೆಯನ್ನ ಬೀಸಿ ಕಾಯ್ತಾ ಇದ್ರು. ಹಲವು ದಿನ ಪೊಲೀಸರಿಗೆ ಯಾವುದೇ ಲೀಡ್ ಸಿಗಲಿಲ್ಲ. ನಂತರ ಪೀಪಲ್ಸ್ ಮಾಲ್ ಬಳಿಯ ಸಿಸಿಟಿವಿ ದೃಶ್ಯಾವಳಿಯೊಂದರಲ್ಲಿ ಒಂದು ಟ್ರಕ್ ಹೋಗೋದನ್ನ ಹಾಗೂ ಆ ಟ್ರಕ್ 5 ನಿಮಿಷದಲ್ಲಿ ಮರಳಿ ಬಂದಿದ್ದನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಈ ಬಗ್ಗೆ ತನಿಖೆ ಮಾಡಿದಾಗ ಸೋನು ಟ್ರೇಡರ್ಸ್ ಪತ್ತೆಯಾಗುತ್ತೆ. ಅಲ್ಲಿ ತೀವ್ರ ತನಿಖೆ ನಡೆಸಿದಾಗ ಪೊಲೀಸರಿಗೆ ಮಹತ್ವದ ಮಾಹಿತಿ ಸಿಕ್ಕಿತ್ತು. ಕೊನೆಗೂ ಪೊಲೀಸರು ಸುಲ್ತಾನ್ಪುರಕ್ಕೆ ಹೋಗಿ ಹತ್ತಿರದ ಅರಣ್ಯದಲ್ಲಿ 2018 ಸೆಪ್ಟೆಂಬರ್ 7ನೇ ತಾರೀಕು ಈ ಆದೇಶ್ ಕಾಮ್ರಾನನ್ನ ಬಂಧಿಸಿದ್ರು. ಅವನನ್ನ ಠಾಣೆಗೆ ಕರೆತಂದು
ವಿಚಾರಣೆ ಮಾಡಿದಾಗ ಎಲ್ಲ ಮಾಹಿತಿಗಳನ್ನು ಹೊಂದಿದಂತ ಒಂದು ಡೈರಿನೇ ಪೊಲೀಸರಿಗೆ ಸಿಕ್ಕಿತ್ತು. ಅವನು ಇದುವರೆಗೂ ಎಲ್ಲೆಲ್ಲಿ ಯಾವ ಯಾವ ಟ್ರಕ್ಗಳನ್ನ ಲೂಟಿ ಮಾಡಿದ್ದಾನೆ, ಲೂಟಿ ಮಾಡಿದ ಮಾಲನ್ನ ಯಾರಿಗೆ ಮಾರಿದ್ದ, ಅದರಿಂದ ಎಷ್ಟು ಹಣ ಸಿಕ್ತು, ಎಲ್ಲವೂ ಕೂಡ ಅದರಲ್ಲಿ ನಮೂದಾಗಿತ್ತು. ಆತನೊಬ್ಬ ಚಾಣಾಕ್ಷ ಹಾಗೂ ಅಪಾಯಕಾರಿ ಕಳ್ಳ ಅಂತ ಪೊಲೀಸರಿಗೆ ಗೊತ್ತಿತ್ತು. ಆದ್ರೆ ತಮ್ಮ ಎದುರಿಗೆ ಕುಳಿತವನು 33 ಜನರನ್ನ ಕೊಂದಂತ ಒಬ್ಬ ಭಯಾನಕ ಸರಣಿ ಹಂತಕ ಎಂಬುದರ ಪರಿವೇ ಅವರಿಗೆ ಇರಲಿಲ್ಲ. ಟ್ರಕ್ ಲೂಟಿ ಮಾಡಿದ ಮಾಹಿತಿ ಸಿಕ್ಕಾದ ಮೇಲೆ ಟ್ರಕ್ ಡ್ರೈವರ್ಗಳ ಬಗ್ಗೆ ಪೊಲೀಸರು ವಿಚಾರಣೆಯನ್ನ ಮಾಡತೊಡಗಿದ್ರು. ಅದೇನೇ ತಿಪ್ಪರ್ಲಗ ಹಾಕಿದ್ರು ಕೂಡ ಆದೇಶ್ ಪೊಲೀಸರನ್ನ ದಾರಿ ತಪ್ಪಿಸೋದಿಕ್ಕೆ ನೋಡಿದ್ನೇ ಹೊರತು ಯಾವ ಕೊಲೆ ಬಗ್ಗೆ ಕೂಡ ಬಾಯ್ ಬಿಡ್ಲಿಲ್ಲ. ಸತತ 22 ಗಂಟೆಗಳ ಕಾಲ ಅವನನ್ನ ಮಲಗೋದಕ್ಕೂ ಬಿಡದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಸುರಿಮಳೆ ಸುರಿಸ್ತಾ ವಿವಿಧ ರೀತಿಯಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟ ಮೇಲೆ ಆದೇಶ್ ಒಂದೊಂದೇ ಕೊಲೆಗಳ ರಹಸ್ಯವನ್ನ ಬಾಯ್ಬಿಡತೊಡಗಿದ್ದ. ಅವನ ಕ್ರೂರ ಇತಿಹಾಸ ಗೊತ್ತಾದಂತ ಪೊಲೀಸರು ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಇವನ್ನೆಲ್ಲ ನೀನ್ ಹೇಗೆ ಮಾಡ್ತಿದ್ದೆ ಅಂತ ಕೇಳಿದಾಗ ಆದೇಶ್ ಎಲ್ಲವನ್ನ ಹೇಳಿದ್ದ. ಇದೆಲ್ಲವನ್ನು ನಾವು ಒಂದು ತಂಡವಾಗಿ ಕೆಲಸ ಮಾಡ್ತೀವಿ. ಮೊದಲಿಗೆ ಯಾವ ಕಂಪನಿಯಿಂದ ಯಾವ ಟ್ರಕ್ ಯಾವ ಮಾಲನ್ನು ಹೇರ್ಕೊಂಡು ಎಲ್ಲಿಗೆ ಹೋಗ್ತಿದೆ, ಯಾವ ಚಾಲಕನಿದ್ದಾನೆ ಎಂಬ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡೋರು ಇದ್ದಾರೆ. ಅವರ ಮಾಹಿತಿಯಂತೆ ನಾನು ಮುಂದುವರೆದು ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಿ ಟ್ರಕ್ ಮಾಲೀಕರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹುಡುಕ್ತಿದ್ದೆ. ಅವ್ರಿಗೆ ವಿನಂತಿ ಮಾಡಿಕೊಂಡು ಅವರ ಟ್ರಕ್ ನಲ್ಲಿ ಕ್ಲೀನರ್ ಆಗಿ ಸೇರ್ಕೊಳ್ತಿದ್ದೆ. ಅದು ಸಾಧ್ಯ ಆಗದಿದ್ರೆ ಟ್ರಕ್ ಹೋಗುವಂತ ದಾರಿಯಲ್ಲಿ ನಿಂತು ಲಿಫ್ಟ್ ಅನ್ನ ಕೇಳ್ತಿದ್ದೆ. ಹೀಗೆ ಒಟ್ನಲ್ಲಿ ಟ್ರಕ್ ಒಳಗೆ ಸೇರ್ಕೊಳ್ತಿದ್ದಂತ ನಾನು ಡ್ರೈವರ್ನನ್ನ ಮಾತಿನಲ್ಲಿ ಪೊಸಲಾಯಿಸಿ ಮೊದಲೇ ಪ್ಲಾನ್ ಮಾಡಿದಂತ ದಾಬಾಗೆ ಊಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಊಟ ಮಾಡಿಸ್ತಿದ್ವಿ. ಮತ್ತೆ ಆತನಿಗೆ ಡ್ರಿಂಕ್ ಅನ್ನು ಕೂಡ ಕುಡಿಸ್ತಿದ್ವಿ. ಆ ಒಂದು ಮಧ್ಯದಲ್ಲಿ ಮತ್ತು ಬರುವಂತಹ ಔಷಧಿಯನ್ನ ಹಾಕಿ ಅವನು ಪ್ರಜ್ಞೆ ತಪ್ಪದ ಮೇಲೆ ಅವನನ್ನ ಅವನದೇ ಲಾರಿಯಲ್ಲಿ ಹಾಕೊಳ್ತಿದ್ದೆ. ನಂತರ ನಿರ್ಜನ ಪ್ರದೇಶಕ್ಕೆ ಒಯ್ದು ಅವರನ್ನ ಕೊಂದು ಮತ್ತೊಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಅವರ ಬಾಡಿಯನ್ನ ಬೆಟ್ಟದ ಮೇಲಿಂದ ಕೆಳಕ್ಕೆ ಎಸಿತಾ ಇದ್ದೆ ಅಂತ ಹೇಳಿದ್ದ. ಈ ಕುಖ್ಯಾತ ಸರಣಿ ಹಂತಕನ ಅಪರಾಧಗಳ ಕಥೆಯನ್ನ ಕೇಳಿ ಎಲ್ರೂ ಬೆಚ್ಚಿ ಬಿದ್ದಿದ್ರು. ಇಷ್ಟು ಕೊಲೆ ಮತ್ತು ಸುಲಿಗೆಯನ್ನ ಮಾಡಿದ್ರು ಅವನು ಪೊಲೀಸರ ವಾಂಟೆಡ್ ಕ್ರಿಮಿನಲ್ಗಳ ಲಿಸ್ಟ್ಗೆ ಯಾಕೆ ಬರಲಿಲ್ಲ ಅಂತ ನೋಡಿದ್ರೆ ಆದೇಶ್ ಕಳೆದ 4 ವರ್ಷಗಳಲ್ಲಿ 50 ಸಿಮ್ ಕಾರ್ಡ್ ಮತ್ತು 45 ಮೊಬೈಲ್ ಫೋನ್ ಅನ್ನ ಬದಲಿಸಿದ್ದ. ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರದವರೆಗೂ ಅವನು ಒಟ್ಟು 33 ಟ್ರಕ್ ಚಾಲಕರನ್ನ ಸಿನಿಮಾ ಶೈಲಿಯಲ್ಲಿ ಹತ್ಯೆ ಮಾಡಿದ್ದ. ಮುಂದೆ ಕೋರ್ಟ್ನಲ್ಲಿ ಇವನ ಕೇಸ್ಗಳ ವಿಚಾರಣೆ ನಡೆದು 4 ತಿಂಗಳ ಹಿಂದೆ ಅಷ್ಟೇ ಟ್ರಕ್ ಕಳ್ಳತನ ಮತ್ತು ಕೊಲೆ ಪ್ರಕರಣದಲ್ಲಿ ನ್ಯಾಯಾಲಯ ಅವನನ್ನ ಅಪರಾಧಿ ಅಂತ ಘೋಷಿಸಿತು. ಇಂಥ ಹೀನ ಅಪರಾಧ ಎಸಗದಂತ ಅವನಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಕೊಡ್ತು. ಈಗ ಅವನನ್ನ ತಿಹಾರ್ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ವೀಕ್ಷಕರೇ, ಈ ಜಗತ್ತಲ್ಲಿ ಹಣಕ್ಕಾಗಿ ಎಂತೆಂಥ ಭಯಾನಕ ಕೃತ್ಯಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಒಂದು ಜ್ವಲಂತ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.